18,000 ಇದು 11,000 ಅಂದ್ರು. ಮತ್ತೆ ಇದು 6,000, 18,000, ಇದು 8,000 ಹೇಳಿದ್ದಾರೆ. 13 ಸಾರಿ. ಲ್ಯಾಪ್ಟಾಪ್ ಎಷ್ಟಣ್ಣ? 2,500. ಒರಿಜಿನಲ್ಲ ಅಲ್ಲ, ಒರಿಜಿನಲ್ಲ ಬಂದ್ಬಿಡುತ್ತೆ ನೋಡಿ. ಏನಿದೆ ನೋಡಿ. ಓಕೆ, ನಾನು ಇವಾಗ ತಗೊಂಡಿದ್ದು ಏರ್ಪೋರ್ಟ್ಸ್ ಎಲ್ಲ ಇಲ್ಲಿ ನೋಡಿ. ಯಾವ್ದು ಎಷ್ಟಣ್ಣ ಇದು ಕಪ್? ಇದು 600. ಎಷ್ಟು ಹೇಳ್ತಿದ್ದಾರೆ? 850. 600 ಕೇಳ್ತಾ ಇದ್ದೀರಾ? 1,400. ಏನಾದರೂ ಸ್ಪೆಸಿಫಿಕೇಶನ್ ಗೊತ್ತಾ? ಎಷ್ಟು ಒನ್ ಟಿ ವಿದು? 200. ಫ್ಲಾಶ್ ಮಾಡಿದೆ ಸರ್. 3,000. ನಮಸ್ತೆ ಬಾಸ್, ಎಲ್ಲರೂ ಹೇಗಿದ್ದೀನಿ? ನಾನು ಕ್ರೇಜಿ ಆಗಿದ್ದೀನಿ. ನೀವೆಲ್ಲ ನೋಡ್ತಾ ಇರೋ ಜಾಗ ಬಂದು ಸಂಡೆ ಬಜಾರು, ಚಿಕ್ಕಪೇಟೆ, ಇಲ್ಲ ಅಂದರೆ ಚೋರು ಬಜಾರ್ ಅಂತ ಕರೀತಾರೆ. ಸೊ ಈ ಜಾಗದಲ್ಲಿ ನಾನು ಏನೋ ಸ್ವಲ್ಪ ಐಟಮ್ನ ತಗೊಳ್ಳೋಣ ಅಂತ ಬಂದಿದ್ದೀನಿ. ಒಂದು ವ್ಲಾಗ್ ಅಪ್ಲೋಡ್ ಮಾಡಿ ಸೆಕೆಂಡ್ರಿ ಚಾನಲ್ಗೆ ಹಾಕ್ಬಿಡೋಣ ಅಂತ ಅಂದ್ಕೊಂಡು ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ಸೆಕೆಂಡ್ರಿ ಚಾನಲು, ಇದು ನನ್ನ ಮೇನ್ ಚಾನಲು. ಸೊ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಸಹ ಮಾಡ್ಕೊಳ್ಳಿ. ಏನಂದರೆ ಈ ಜಾಗದಲ್ಲಿ ಎಲ್ಲ ಯೂಸ್ಡ್ ಐಟಮ್ಸು, ಅಂದರೆ ಬಟ್ಟೆ, ಶೂ, ಮತ್ತು ಎಕ್ಸ್ಪೈರ್ ಆಗಿರೋ ಐಟಮ್ಸು, ಫುಡ್ಡು, ಅದ್ರ ಜೊತೆಗೆ ಕಂಪ್ನಿಯಿಂದ ರಿಜೆಕ್ಟ್ ಆಗಿರುತ್ತಲ್ಲ, ಸೊ ಐಟಮ್ಸ್ ಎಲ್ಲ ಇಲ್ಲಿಟ್ಟಿರ್ತಾರೆ. ಸೊ ಯಾವ ಥರ ಇರುತ್ತೆ ಅಂತ ನಾನು ಸ್ವಲ್ಪ ನೋಡಿ ಏನಾದರೂ ಸಿಕ್ಕಿದ್ರೆ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ವರ್ಕಿಂಗ್ ಇದೆಯಾ ಮಾನಿಟರು? ಎಷ್ಟು ಹೇಳ್ತಿದ್ದಾರೆ? 850. 600 ಕೇಳ್ತಾ ಇದ್ದೀರಾ? ಚೆಕ್ ಮಾಡಿದ್ರಾ? ಇಲ್ಲ ಹೇಳೋಕ್ಕಾಗಲ್ಲ ಇದು. ಹಾಂ, ರಿಸ್ಕಲ್ಲಿ ತೊಗೊಂಡು 600 ಚೆನ್ನಾಗಿದೆ. ಅಣ್ಣ ಸಿ ಪಿ ಯು ಸಪ್ರೇಟಾ? ಅದು ಸಪ್ರೇಟ್. ಎಷ್ಟಿದು ಸಿ ಪಿ ಯು? 1,400. ಏನಾದರೂ ಸ್ಪೆಸಿಫಿಕೇಶನ್ ಗೊತ್ತಾ? ಏನೇನಿದೆ ಒಳಗಡೆ? ಆರ್ ಡಿ ಸ್ಕ್ರೂ ಡ್ರೈವರ್ ಇದ್ರೆ ಕೊಡಿ ಅಣ್ಣ. ಓಕೆ ಗೈಸ್, ಸಿ ಪಿ ಯು ಬಂದು 1,200 ರೂಪಾಯಿ ಹೇಳ್ತಾವ್ರೆ. ಹಾರ್ಟು ಮತ್ತು ಗ್ರಾಫಿಕ್ ಕಾರ್ಡ್ ಇಲ್ಲ. ಮತ್ತು 160 GB. ಅಯ್ಯೋ, ಬೇಸಿಕ್ ಕಂಪ್ಯೂಟರ್. ಅಣ್ಣ ಮೊಬೈಲ್ಗಳು ವರ್ಕಿಂಗಲ್ಲಿದೆಯಾ? ಮತ್ತು ಏನು ಯೂಸ್ ಅಣ್ಣ ಅದು? ಏನು ಸ್ಕ್ರಾಪ್ ಅದು ಏನೇನು ಕೆಲಸಕ್ಕೆ ಬರುತ್ತೆ ಅಂತ ಅದನ್ನು ತಗೊತಾರಾ? ಎಷ್ಟಾಗುತ್ತೆ ಹಾಗಾದರೆ? 200-300? 200 ಎಲ್ಲ ಹೋಗ್ಬಿಟ್ಟಿದೆ ಐಟಮ್ಸ್ ಇಲ್ಲ. ಆಗಿಂದ ಹಳೇ ಕಾಲದ್ದು 200 ರೂಪಾಯಿ ಮೊಬೈಲ್ಗಳು. ಅಣ್ಣ ಕ್ಯಾಮ್ರಾಗಳು ವರ್ಕಿಂಗ್ ಇದೆಯಾ? ಎಷ್ಟಿದೆ ಪ್ರೈಸು? ಬ್ಯಾಟ್ರಿ ಹಾಕ್ಬೇಕಾ? ಅಲ್ಲ ಈಗ ನೋಡೋಕ್ಕೆ 4 ಬ್ಯಾಟ್ರಿ ಸರ್. ಕ್ಯಾಮ್ರಾ ಅಂತ ಎಷ್ಟಣ್ಣ ಇದು ಕಪ್? ಇದು 600 ರೂಪಾಯಿ ಲೆನ್ಸ್ ನೋಡಿದ್ರೆ. ಅಲ್ಲ ಅದು ಐಟಮ್ ಮನೆಗೆ ಎತ್ಕೊಂಡು ಹೋದ್ಮೇಲೆ ಹೋದರೆ ಲಕ್ಕಿ ಚೆನ್ನಾಗಿದ್ರೆ ವರ್ಕಿಂಗ್ ಇಲ್ಲ, ಲಕ್ಕಿದ್ರೆ ಮಾತ್ರ ವರ್ಕಿಂಗ್ ಅಷ್ಟೇ. ಆರ್ಟಿಸ್ ವರ್ಕಿಂಗ್ ಇದೆಯಾ ಅಣ್ಣ? ಹೆಂಗೆ ಚೆಕ್ ಮಾಡೋದಣ್ಣ ಇದು? ಓ, ನಾವೇ ತಂದು ಹಾಕ್ಕೊಬೇಕು ಹಂಗಾದ್ರೆ. 1 TB ಎಷ್ಟಣ್ಣ? 1 TB ಇದು ಅಣ್ಣ ಇದಿಷ್ಟು? 200. ಒರಿಜಿನಲ್ಲ ಅಲ್ಲ, ಒರಿಜಿನಲ್ಲ. ಇಲ್ಲೇ ಚೆಕ್ ಮಾಡ್ಕೊಂಡು ತಗೊಳ್ಳಿ, ಆಮೇಲೆ ರೊಕ್ಕ ಕೊಡಿ. ಒಂದು ದಿವಸಾಗ 100 ಪೀಸ್ ಸೇಲ್ ಮಾಡ್ತೀವಿ. ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗೇ ಐತೆ. ಕೊಡೋ ರೇಟ್ 1000. अच्छा वाला है सर, एक बार चेक करोगे ना तो 2 ಕನ್ನಡ ಒಂದು ನೀವು ಚೆಕ್ ಮಾಡಿ ಅಂದರೆ ಯಾರು ತೊಗೊಂಡು ಹೋಗ್ತೀವಿ, ಹಿಂಗೈತೆ ಅದು. ಹೋದವರು ಲಾಸ್ಟ್ ಪ್ರೈಸು 800 300 ಅಲ್ವಾ? ಖರೀದಿಲ್ಲ ಮತ್ತು ಲಾಸ್ಟ್ ಎಷ್ಟು 350 ಹೇಳುತ್ತಪ್ಪ. ನೋಡಿ ಕೊಡಿ, 350 ಮಾಡೋದು. 400 ರೂಪಾಯಿ ಕೂಡ ಇಲ್ಲ, 400 350 ಮಾಡ್ಕೊಳ್ಳಿ. 200 ರೂಪಾಯಿ ಅಲ್ಲಕ್ಕ?
ನಾನು ಚೆಕ್ ಮಾಡ್ಕೊಂಡ್ಲಾ ಅನ್ಬಾಕ್ಸು ಸಹ ಇಲ್ಲ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಈಗ ಇಲ್ಲಿದೆ ಹಾಂ. ಸೊ ಯಾವ ಥರ ಇದೆ ಅಂತ ವೆಯ್ಟ್ ಇದೆ ಲೈಟಿಗೆ. ಇನ್ನು ಇದೆರಡು ಚೆಕ್ ಮಾಡಿ ಈಗ ನೀವು ನೋಡ್ತಾ ಇದ್ದೀರಲ್ಲ ಯಾವ ಥರ ಕನೆಕ್ಟ್ ಆಗಿದೆ ಅಂತ ನೋಡಿ. ಸೊ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು, ಹೇಗಿದೆ ಅಂತ ನೋಡಬೇಕು. ಸೊ ಓಪನ್ ಮಾಡಿದೆ, ವರ್ಕಿಂಗಲ್ಲಿದೆ. ಸೊ ಮತ್ತು ವಾಯ್ಸ್ ಹೇಗಿದೆ ಅಂತಲೂ ಸಹ ನಿಮಗೆ ರೆಕಾರ್ಡ್ ಮಾಡಿದ್ದೀನಿ. ಇನ್ನೊಂದು ಸತಿ ರೆಕಾರ್ಡ್ ಮಾಡ್ತೀನಿ. ಈಗ ಇದನ್ನೇ ಡಿಸ್ಟ್ರಾಯ್ ಮಾಡ್ತೀನಿ ಏನೇನಿತ್ತು ಒಳಗಡೆ ಅಂತ ತೋರ್ಸೋಕ್ಕೆ. ಸೊ ಇಲ್ಲಿಂದ ಮುಂದೆ ಚಿಕ್ಕಪೇಟೆ ಮೆಟ್ರೋ ಇದೆಯಲ್ಲ, ಆ ಕಡೆ ಹೋಗೋಣ. ಸೌಂಡು ಮತ್ತು ಇದನ್ನ ಹೊಡೆಯೋಕ್ಕಾಗಲ್ಲ ಈ ಜಾಗದಲ್ಲಿ, ಸುಮ್ಮನೆ ಯಾಕೆ ಅಂತ. ಏರ್ಪೋರ್ಟ್ನಾಗ ಎಷ್ಟೋ ಜನ ಇಲ್ಲಿರೋರೆಲ್ಲ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಎಲ್ಲ ಅದೇ ಮಾಡ್ತಿರೋದು. ಎಲ್ಲರ ಕೈಯಲ್ಲೂ ಇರುತ್ತೆ ವಾಚು ಅದೆಲ್ಲ. ಸೊ ಅದೇ ಥರ ಇದನ್ನು. ಸೊ ನಾವು ಈ ಕಡೆ ಇದನ್ನ ಅನ್ಬಾಕ್ಸ್ ಮಾಡೋಣ, ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ. ಬಾಸ್ ಇದನ್ನ ಏರ್ಪೋರ್ಟು. ಸೊ ಇಲ್ಲಿ ಇದೆಯಲ್ಲ, ಎತ್ಕೊಳ್ಳೋಣ. ಇದ್ರ ಜೊತೆಗೆ ಏನೇನಿದೆ ಅಂದರೆ ಇದು ಬಾಕ್ಸು, ಒಂದು ಚಾರ್ಜರು. ಇದೊಂದು ಯೂಸ್ ಆಗ್ಬೋದು ನನಗೆ C2C. ಸೊ ಈಗ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಕ್ವಾಲಿಟಿ ಅಂತ ಏನಿಲ್ಲ. ನಾರ್ಮಲ್ ಆಗಿ ಹಿಂಗೆ ಹಾಕ್ಕೊಂಡಾಗ ಒಳ್ಳೆ ಸಖತ್ತಾಗಿ ಲುಕ್ ಕೊಡುತ್ತೆ. ಬಟ್ ಇದ್ರೊಳಗಡೆ ಏನೂ ಇರಲ್ಲ. ನಾರ್ಮಲ್ ಆಗಿ ಒಂದು 200-300 ರೂಪಾಯಿಗೆ ತಗೊಳ್ತಿರಲ್ಲ, ಆ ಥರ ಹೆಡ್ಸೆಟ್ ಇರುತ್ತೆ. ಸೊ ಇದನ್ನು ನೀವು ನೋಡ್ಬೋದು, ಹಿಂಗೆ ನಾರ್ಮಲ್ ಆಗಿ ಕೈಯಲ್ಲೇ ತೆಗಿಬೋದು. ನೋಡಿ ಕೈಯಲ್ಲೇ ತೆಗಿಬೋದು ನೋಡಿ, ಏನೂ ಇಲ್ಲ ಅಷ್ಟೇ ಇದ್ರೊಳಗಡೆ, ಜಸ್ಟ್ ವೇಸ್ಟು. ಇನ್ನು ಈ ಕಡೆ ಹಿಂಗೆ ಮುಡಿದ್ರೆ ನೋಡಿ ಬ್ಯಾಟ್ರಿ ಎಂಥದ್ದು ಕೊಟ್ಟಿದ್ದಾರೆ. ನನಗೆ ಹೇಳಿದ್ದು ಒರಿಜಿನಲ್ ಅಂತ ಹೇಳ್ತಾರೆ ಸ್ಟಾರ್ಟಿಂಗಲ್ಲಿ. ಸೊ ಯಾರಾದರೂ ಮೂಗಿ ಆಗೋರು ಏನಾದರೂ ತಗೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಇದು ಸ್ಪೀಕರು, ಒಳ್ಳೆ ಲೋಕಲ್ ಸ್ಪೀಕರ್ ಇದು. ಇನ್ನು ಇದ್ರೊಳಗಡೆ ಏನಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅಟ್ಲೀಸ್ಟ್ ಇದರಲ್ಲಿ ಏನಿದೆ ಅಂತ ನಿಮಗೆ ತೋರಿಸಿದ್ನೆ. ಜಸ್ಟ್ ಕೈಯಲ್ಲೇ ಹಿಂಗೆ ಅಂದರೆ ಬಂದ್ಬಿಡುತ್ತೆ ನೋಡಿ, ಏನಿದೆ ನೋಡಿ. ಅಲ್ಲ, ಈ ಬ್ಯಾಟ್ರಿ ಏನಾದರೂ ಡಬ್ಬಂತ ಹೊಡಿತು ಅಂದರೆ ಕಿವಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಸೊ ಯೋಚನೆ ಮಾಡ್ಕೊಂಡು ತಗೊಳ್ಳಿ. ಅದಕ್ಕೆ ರೀಸನ್ಗೆ ಇದನ್ನೆಲ್ಲ ತೆಗೆದು ತೋರಿಸ್ತಾ ಇರೋದು ನನ್ನದು. ಮತ್ತು ಇದು ನನಗೆ ಜಸ್ಟ್ 350 ರೂಪಾಯಿಗೆ ಸಿಕ್ಕಿದೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ಅವರಿಗೆ ಇನ್ನು ಎಷ್ಟು ರೇಂಜಲ್ಲಿ ಸಿಗ್ತಾ ಇದೆ ಅಂತ ಅವ್ರಿಗೆ. ಇದು ಸ್ಪೀಕರ್. ಇನ್ನು ಇದನ್ನು ಎತ್ತಿ ಪರವಾಗಿಲ್ಲ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದೇಟ್ ಹಾಕಿದ್ರೂ ಇದಾಗಿಲ್ಲ. ಓಕೆ, ನೋಡು ಬಾಸ್ ಏನೇನು ಕೊಟ್ಟಿದ್ದಾರೆ ಇಲ್ಲಿ. ಸೊ ಒಂದು ವೈರ್ಲೆಸ್ ಕೊಟ್ಟಿದ್ದಾರೆ, ಒಂದು ಚಿಕ್ಕದಾಗಿ ಸ್ಪೀಕರ್ ಕೊಟ್ಟಿದ್ದಾರೆ, ಮತ್ತು ಬ್ಯಾಟ್ರಿ ಬಂದು ಈ ಥರ ಇದೆ. ಇದರಲ್ಲಿ ಯಾಕೆ ವೆಯ್ಟ್ ಇದೆ ಇದು ಅಂದರೆ ಒಳಗಡೆ ಮೆಟಲ್ ಕೊಟ್ಟಿದ್ದಾರೆ ಈ ಜಾಗದಲ್ಲಿ ನೋಡಿ. ಇದು ಮೆಟಲ್ ಇದು. ಸೊ ಮೆಟಲಿಂದ ವೆಯ್ಟ್ ಅಷ್ಟೇ, ಇನ್ನಿಂದರೆ ಏನಿಲ್ಲ ಇದು ನಾರ್ಮಲ್ ಅಷ್ಟೇ. ಓಕೆ, ನಾನಿವಾಗ ತೊಗೊಂಡಿದ್ದು ಏರ್ಪೋರ್ಟ್ಸ್ ಎಲ್ಲ ಇಲ್ಲಿ ನೋಡಿ ಯಾವ ಥರ ಮಾಡಾಕ್ಬಿಟ್ಟಿದ್ದೀನಿ ಎಲ್ಲ. ಇದೊಂದು ಚೆನ್ನಾಗೈತೆ, ಇದು ಒಂದು ಯೂಸ್ ಮಾಡ್ಕೊಬೋದು ನಾನು ಅಷ್ಟೇ. ಇನ್ನಿದೆಲ್ಲ ವೇಸ್ಟ್ ನನಗೆ, ಅದಕ್ಕೆ ಬಿಸಾಕಿದ್ದೆ. ಸೊ ಬಾಸ್ ನಿಮ್ಗೇನು ಅನಿಸ್ತು? ಈ ಏರ್ಪೋರ್ಟ್ಸ್ನ ತಗೊಳ್ಬೇಕೋ ಇಲ್ವೋ? ತಗೊಳಂಗಿದ್ರೆ ತಗೊಳ್ಳಿ. ಮತ್ತು ಕಿವಿ ಡ್ಯಾಮೇಜ್ ಮಾಡಿಕೊಂಡ್ರೆ ನಿಮ್ಮ ಪ್ರಾಬ್ಲಮ್ಮು, ಏನು ಮಾಡೋಕ್ಕಾಗಲ್ಲ. ತಗೊಳ್ಳೋ ಥರ ಇದ್ದರೆ ನೋಡ್ಕೊಂಡು ತಗೊಳ್ಳಿ, ಕಿವಿನ ಡ್ಯಾಮೇಜ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಷ್ಟೇ. ಎಷ್ಟಣ್ಣ? ಓಲ್ಡ್ ಓಲ್ಡ್ ಬೇಡ ಅಂತ ಹೇಳಿದ್ರ. ಲ್ಯಾಪ್ಟಾಪ್ ಎಷ್ಟಣ್ಣ? ಎಷ್ಟಣ್ಣ ಇದು? 2500. ಫ್ಲಾಶ್ ಮಾಡಬೇಕು ಸರ್? 3000 ಅದು. 3000 ಫ್ಲಾಶ್ ಮಾಡಬೇಕು. 3000 ಅಣ್ಣ. ಅಲ್ಲಿರೋದು ಚೇರ್ ಎಷ್ಟಾಗುತ್ತೆ ಅಣ್ಣ ಅದು? ಲಾಸ್ಟಲ್ಲಿ? ಹಾಂ, ಎಷ್ಟಾಗುತ್ತೆ? 1900. ಅಯ್ಯೋ, ಕಡಿಮೆನೇ ಐತೆ. ಸೊ 1900ಗೆ ಒಳ್ಳೆ ಚೇರ್ ಸಿಗ್ತಿದೆ. ಸೊ ಯಾರಾದರೂ ತಗೊಳ್ಳೋಂಗಿದ್ರೆ ತಗೊಳ್ಬೋದು ನೋಡಿ. ಹೆಡ್ ರೆಸ್ಟ್ ಅಣ್ಣ ಇದಲ್ಲ ಅಣ್ಣ? 1600.
ಇದು ಸೇಮ್ 1600. ಹಾಂ. ನಿಮ್ಗೇನಾದರೂ ಚೇರ್ ಬೇಕು ಅಂದರೆ ಕೇರ್ ಪ್ರೂಮಲ್ಲಿ ಸಿಗುತ್ತೆ. ಸೊ ಮೊಬೈಲ್ ನಂಬರ್ ನೋಡಿ. ಸೊ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು. ಸೊ ತಗೊಳಂಗಿದ್ರೆ ತಗೊಳ್ಳಿ. ಕೇರ್ ಪ್ರೂಮು ಸಹ ಸಿಗುತ್ತೆ. ಸೊ ಹೊಸಕೋಟೆ ಕಡೆ. ಎಷ್ಟಣ್ಣ ಪವರ್ ಬ್ಯಾಂಕ್ ಸರ್? 300. ಎಲ್ಲ ಫ್ಲೈಟಿಂದ ಎತ್ತಿದ್ದಾರೆ. ಟ್ಯಾಗ್ ನಂಬರ್ ಡೇಟ್ ಎಲ್ಲ ಫ್ಲೈಟ್ಸಲ್ಲಿ ಅಲೋ ಮಾಡಲ್ಲ ಪವರ್ ಬ್ಯಾಂಕು. ಸೊ ಅದನ್ನೆಲ್ಲ ಬರೆದು ಎತ್ಕೊಂಡು ವಾಪಸ್ ಕೊಡ್ತೀವಿ, ಎತ್ಕೊಂಡು. ಮತ್ತು ಇನ್ನು ಗಿಫ್ಟ್ಗಳು ಕೊಡಬೇಕು ಅಂತ ಬಂತು ಅಂದರೆ ಇಲ್ಲಿದೆ ನೋಡ್ರಪ್ಪ, ಮನೆಗಳಿಗೆ ಗಿಫ್ಟ್ಗಳು ಕೊಡ್ಬೋದು. ಅಯ್ಯೋ ಅಣ್ಣ, ಹೇಳಿ ಸರ್. ಎಷ್ಟಣ್ಣ ಇದು? 1000 rupees. 1000. ವಾ, 2000 ಚಿಲ್ಲರೆ ಅಂಗಡಿ ರೇಟು. ನಮ್ಮ ಹತ್ರ 1000 ರೂಪಾಯಿ ಸರ್. ಓ, ವೆಯ್ಟ್ಲೆಸ್ಸು? ವೆಯ್ಟ್ಲೆಸ್ ಇಲ್ಲ, ಅದು ಫ್ಯಾನ್ಸಿ ಐಟಮ್. अलग अलग है, कौन सा चाहिए बोलो, उसका दाम बोलता है. अच्छा, ऑन करो इसको, ऑन करो. चाहिए क्या? 2000 रुपया पहले चेक कर ले, आराम से है ना. चेक कर ले. क्या 2000 ರೂಪಾಯಿನಾ? 2000 ಅಣ್ಣ? 2000 2000. ಇಷ್ಟು ಸೇರಿಸಿ 100? 1 2 3 4 5 6 7 8 ಪೀಸು 100 ರೂಪಾಯಿ. 100 ರೂಪಾಯಿ ಫಿಶ್ಶು ತಗೊಳ್ಬೋದು. ಎಲ್ಲಿಲ್ಲ, ಬ್ರಿಡ್ಜಿಂದ ಈ ಕಡೆನೇ ಇದೆ, ತಗೊಳ್ಬೋದು. ಎಷ್ಟು ಹೇಳ್ತಿದ್ದೀರ ಅಣ್ಣ? ಕಿತ್ತ ಬೋಲ್ರೆ? 4000. ಮೇನ್ ರೇಟು? ಒರಿಜಿನಲ್ ರೇಟು 9,000. ದೇವಸ್ಥಾನದಲ್ಲಿ ಇರುತ್ತಲ್ಲ ಅದು, ಅದಯ್ಯ ಸೈಜ್. ಇತ್ತಾಲಿ ಸಾಮಾನುಗಳೆಲ್ಲ. ಸೊ ಐಟಮ್ಸ್ನ ನೋಡಬೇಕು ಅಂದರೆ ಆರಾಮಾಗಿ ತಗೊಂಡು ಹೋಗೋಕ್ಕೆ ಒಂದು ಕಾರ್ ಬೇಕು. ತಗೊಂಡ್ರೆ ನೋಡಿದಾದ್ಮೇಲೆ ಬನ್ನಿ ಫ್ರಿಜ್ಗಳು ನೋಡೋಣ. ನನಗೆ ನಾವು ವ್ಯಾರಂಟಿ ಏನಾದರೂ ಕೊಡ್ತೀರಣ್ಣ ತಗೊಂಡೋದ? ಗ್ಯಾರಂಟಿ ಇರುತ್ತೆ ನಿಮ್ಮ ಹತ್ರನೇ? ಎಷ್ಟು 3 ವರ್ಷ ಕೊಡ್ತೀರಾ? 3 ಎಷ್ಟು ವರ್ಷ ಕೊಡ್ತೀರಿ ಗ್ಯಾರಂಟಿ? ವರ್ಷ ಅಲ್ಲ ಅಣ್ಣ, ಯಾರು ವರ್ಷ ಕೊಡೋಲ್ಲ, ತಿಂಗಳು ಕೊಡೋದು. ತಿಂಗಳು ಅಲ್ಲಿ ರನ್ನಿಂಗ್ ಕಂಡೀಷನ್ ಮಾಡಿ ಕೊಡೋದು. ಅಂದರೆ ನೀವೇ ಚೆಕ್ ಮಾಡಿ ಎಲ್ಲ ಕರೆಕ್ಟಿಗಿದೆ ಅಂತ? ಕೊಡ್ತೀನಿ, 10 ವರ್ಷ ಗ್ಯಾರಂಟಿನ ಕೊಡ್ತೀನಿ. ಹೋಗಿ ಎಲ್ಲಿ PCB ಬೋರ್ಡಲ್ಲಿ ಇಷ್ಟು ಆದ್ರೆ ಏನು ಮಾಡ್ತೀರಾ? ಅದೇನೇ ಎಲ್ಲಿ ಮಾಡಿಸ್ಕೊಳ್ತೀರಾ? 13,000 ಅಲ್ಲ ಅಣ್ಣ? 13. ಅದು 8,000. ಅದೇನದು? ವಾಟರ್ ಪ್ಯೂರಿಫೈಯರ್ 8,000. ಸೊ ಇಲ್ಲಿ ನೋಡ್ತಿರೋದು 8,000 ಇದು. ಮತ್ತು ಇದು 11,000 ಅಂದರು. ಯಾವ ಥರ ಇದೆ ನೋಡಿ ಫ್ರಿಜ್ಗಳನ್ನ. ಮತ್ತು ಇದು 6,000 ಹೇಳಿದ್ದಾರೆ. ಇದು ರೇಟ್ ಹೇಳಿಲ್ಲ ಇವರು. ಇದು ಬಟ್ ಇಲ್ಲಿರೋದು 18,000. ಮತ್ತು ಇದು 8,000 ಹೇಳಿದ್ದಾರೆ. ಇದು ಬಂದು ಎಷ್ಟು? 13 ಸಾರಿ. ಸೊ ನೀವು ನೋಡ್ಬೋದು ಇದು ಹೇಗಿದೆ ಅಂತ. ಸೊ ಡ್ರೈಯರು ಮತ್ತು ವ್ಯಾರಂಟಿ ಸಹ ಕೊಡ್ತಾರಂತೆ. ಸೊ 8 kg + 5 kg. ಪರವಾಗಿಲ್ಲಪ್ಪ, ಎಲ್ಲ ಚೆನ್ನಾಗಿದೆ. ಇನ್ನು ಇದಾದಮೇಲೆ ನೆಕ್ಸ್ಟು ಯಾವುದಣ್ಣ? 18 ಅಲ್ಲ ಎಣ್ಣ ಹೇಳಿದ್ದು 18 ಅದ್ರ 18. कम करता ना, हमें भी बोल सकता है. ಚೆನ್ನಾಗಿದೆ ನಾ ಎಲ್ಲ ಆನ್ ಮಾಡಿ. 500 ಕಮ್ಮಿ ಕೇಳೋದು. ಇರ್ಲಿಲ್ಲ, ಆಗತ್ತೆ ನಾ ಬಾರ್ಗಿನಲ್ಲ. ಇದು ಅಣ್ಣ ವರ್ಕಿಂಗ್ ಅಲ್ಲಿ ಇದೆ ನೋಡಿ ಒಳಗಡೆ. ಹಾಂ, ಎಲ್ಲ ವರ್ಕಿಂಗ್ ಇದೆ, ಕಂಡೀಷನ್ ಅಲ್ಲಿ ಇದೆ. ವಾರಂಟಿ ಕೊಡ್ತಾರಂತೆ ನೋಡಿ ಅನ್ನೋದು, ಅದೆಲ್ಲ ವಾರಂಟಿ ಕೊಡ್ತಾರಂತೆ.
ಅಯ್ಯೋ ಕೈ ಅಡ್ಡ ಇಕ್ಬಿಟ್ಟಿದ್ನ ಎಲ್ಲಾರ್ದು, ಸಾರಿ ಗೈಸ್. ಸೊ ಇದೆಲ್ಲ ವರ್ಕಿಂಗಲ್ಲಿದೆ ಗೈಸ್. 8,000ಕ್ಕೆ ಎಲ್ಲ ಸಿಗುತ್ತೆ ಇಲ್ಲಿರೋದು ನೋಡಿ. ಸೊ ಏನಾದರೂ ತಗೊಳಂಗಿದ್ರೆ ಆರಾಮ್ಸೆ ತಗೊಳ್ಬೋದು, ಬಟ್ ಚೆಕ್ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೇಕು. ಸೊ ಈ ಜಾಗದಲ್ಲಿ ಏನಾದರೂ ಐಟಮ್ ತಗೊಳ್ತಾ ಇದ್ದಾರೆ ಅಂದರೆ ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಅವರು ಶೋರೂಮಿಂದ ಪರ್ಚೇಸ್ ಮಾಡೋಕ್ಕಾಗ್ದಿರಾ, ಸೊ ಮನೆಗೆ ಫ್ರಿಜ್ ಇರಬೇಕು, ವಾಷಿಂಗ್ ಮಿಷಿನ್ ಇರಬೇಕು ಅಂತವರು ತಗೊಳ್ತಾರೆ. ಬಟ್ ವ್ಯಾರಂಟಿದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅಕಸ್ಮಾತ್ ಏನಾದರೂ ತಗೊಂಡು ಹೋಗಿದ್ದಾದ್ಮೇಲೆ ಕೆಟ್ಟೋಯ್ತು ಅಂದರೆ ಏನು ಮಾಡ್ತೀರಾ? ಸೊ ಆ ಥರ ಇಶ್ಯೂಸು ಜಾಸ್ತಿನೇ ಇದೆ. ಗೀಸರ್ ಪ್ರೈಸ್ ಎಷ್ಟಿದೆ? ಏನಾದರೂ ಏನಿಲ್ಲ ಗ್ಯಾರಂಟಿ. ಗೀಸರ್ನ ನಾನು ತಗೊಂಡೆ ಅಂದ್ಕೊಳ್ಳಿ, 3,000 ಅಲ್ಲ 4,000ನೇ ಕೊಟ್ಟಿದ್ದೀನಿ ಅಂತ, ಮನೆಗೆ ಎತ್ಕೊಂಡೋಗಿ ವರ್ಕ್ ಆಗಿಲ್ಲ ಅಂದರೆ ಅದನ್ನು ವಾಪಸ್ ಕೊಡೋಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಇಂಥ ಐಟಮ್ಗಳನ್ನ ನೀವು ಚೆಕ್ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೇಕಾಗುತ್ತೆ. ಎಷ್ಟಾಗುತ್ತಣ್ಣ? ಹಾಂ 950 ಆಗುತ್ತೆ ಅಣ್ಣ ಬಟ್ರ್ ಬಿಡ. ಎತ್ತು ನೋಡಿ ನೋಡಿ ನೋಡೋಕ್ಕೇನು ದುಡ್ಡಿಲ್ಲ ಇಲ್ಲಿ. 950ನಾ? ಇದು ಶೋರೂಮಲ್ಲಿ ಯಾವುದು? ಅದು 2,000 ಚಿಲ್ಲರೆ ಇದೆ ಸರ್, 2,900 ರೂಪಾಯಿ ಇದೆ. ಇಲ್ಲಿ ನೋಡಿ ಇದೆಲ್ಲ 1,200, 1,400. ಇದು ಬಂದು 500 ಹೇಳ್ತಿದ್ದಾರೆ. ಸೊ ತಗೊಳ್ಳೋರು ತಗೊಳ್ಬೋದಲ್ಲ. ಇವಾಗ ಫುಡ್ಡುಗಳೇ ಐತೆ. ಸೊ ಚಿಕ್ಕಪೇಟೆದಲ್ಲಿ ಫುಡ್ಡು ಸಹ ಸಿಗುತ್ತೆ. ಸೊ ಇದೆಲ್ಲ ಎಕ್ಸ್ಪೈರ್ ಆಗಿದೆಯಾ ಇಲ್ಲ ನೋಡಬೇಕು. 24/6/25, 23/6/25. ಸೊ ನೋಡಿ ಎಲ್ಲ ಇನ್ನೇನು ಎಕ್ಸ್ಪೈರ್ ಆಗೋ ಟೈಮ್ಗೆ ತಂದಿದ್ದಾರೆ. 8/6/25, 8/6/2025 ಎಕ್ಸ್ಪೈರ್ ಆಗಿಬಿಟ್ಟೈತೆ. 18/6/2025 ಎಕ್ಸ್ಪೈರು. 18/6/2025 ಎಕ್ಸ್ಪೈರ್. ಇನ್ನೊಂದು ತಿಂಗಳೈತೆ, 4/7/2025. ಸೊ ಏನಾದರೂ ತಗೊಳ್ಬೇಕು ಅಂದಾಗ ಫುಡ್ ಐಟಮ್ಸು ಎಕ್ಸ್ಪೈರ್ ಡೇಟ್ ಯಾವಾಗ ಅಂತ ನೋಡ್ಕೊಳ್ಳಿ. ಇದು ಎಲ್ಲ ಎಕ್ಸ್ಪೈರ್ ಆಗಿರೋದು. ಎಕ್ಸ್ಪೈರ್ ಐಟಮ್ಗಳು ತಗೊಂಡ್ರೆ ಇರುತ್ತೆ, ಇಲ್ಲ ತಲೆಗೆ ಹಾಕ್ಕೊಳ್ತೀರಿ, ಮುಖಕ್ಕೆ ಹಾಕ್ಕೊಳ್ತೀರಿ. ಎಷ್ಟಣ್ಣ ಅದು? 1,600 ಟಿ ವಿ. 50 ರೂಪಾಯಿ ಬಟ್ಟೆ ನೋಡ್ರಪ್ಪ ಹೆಂಗೈತೆ. ಬಟ್ಟೆ ನೋಡಿ ಯಾವ ಥರ ಇದೆ. ಸೊ ನೀರೇನಾದರೂ ಬಿತ್ತು ಅಂದರೆ ಬಟ್ಟೆ ಮೇಲೆ ಸೊ ಟ್ರಾನ್ಸ್ಪರೆಂಟ್ ಆಗೋಗುತ್ತೆ, ಮತ್ತು ಒಂದು ಸತಿ ಒಗ್ದಿದ್ದಾದಮೇಲೆ ಸಿಂಕ್ ಆಗೋಗುತ್ತೆ. ಸೊ 50 ರೂಪಾಯಿ ಅದಕ್ಕೆ. ಇಂಟೀರಿಯರ್ ಡಿಸೈನ್ಗೆ ಯೂಸ್ ಮಾಡೋದು ಎಲ್ಲ ಐಟಮ್ಸ್ನ ಇಟ್ಟಿದ್ದಾರೆ. ಸೊ ಇಲ್ಲಿಂದ ತೊಗೊಂಡೋದ್ರೆ ಎಷ್ಟಾಗುತ್ತಂತ ಆ್ಯಕ್ಚುಲಿ ನನಗೆ ರೇಟ್ಗಳೆಲ್ಲ ಗೊತ್ತಿಲ್ಲ. ಸೊ ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೀವೇನಾದರೂ ಬಂದು ಕೇಳೋಂಗಿದ್ರೆ ಕೇಳ್ಕೊಳ್ಳಿ. ಸೊ ಫೈನಲಿ ಅಲ್ಲಿಂದ ಆಚೆಗಡೆ ಮೇನ್ ರೋಡಿಗೆ ಬಂದೇ ಬಿಟ್ರಿ ಬಸ್ಸು. ಸೊ ಟೈಮ್ ನೀವು ನೋಡ್ಬೋದು ಈಗ 1 ಗಂಟೆ. ಗುರು ಎಷ್ಟಂತ ನಾನು ನೋಡೋದು. ಹಾಂ ಬಾ. ಸೊ ವಾಟ್ರ್ ಬಾಟ್ಲು ತಿನ್ನಿ ವಾಟ್ರ್ ಬಾಟ್ಲು. ಪ್ರೈಸ್ ಎಷ್ಟಿದೆ? 1,200. ಈಗ ಜಸ್ಟ್ ನೋಡಿದ್ರಲ್ವಾ 1,200 ರುಪೀಸ್ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲ ಯೂಸ್ಡ್ ಆಗಿಬಿಟ್ಟಿದೆ, ಮತ್ತು ಎಲ್ಲಾದರೂ ಎತ್ಕೊಂಡ್ಬಂದು ಮತ್ತೆ ಪಾಲಿಷ್ ಮಾಡಿ ಎಲ್ಲ ಯೂಸ್ ಮಾಡೋದು ಇದನ್ನು. ಸೊ ನಿಮಗೆ ಅದು ಕಂಫರ್ಟಬಲ್ ಅನಿಸಿದ್ರೆ ತಗೊಂಡು ಯೂಸ್ ಮಾಡಬೇಕು ಅಂತ ಅನಿಸಿದ್ರೆ ತೊಗೊಬೋದು. ಸೊ ನಾನಂತೂ ಸಜೆಸ್ಟ್ ಮಾಡಲ್ಲ, ಯೂಸ್ಡ್ ಆಗಿರೋದು ಶೂಗಳನ್ನ ಹಾಕ್ಕೊಳ್ಳಿ, ಬಟ್ಟೆಗಳನ್ನ ಹಾಕ್ಕೊಳ್ಳಿ ಅಂತ. ಟಿಕೆ ನಾವು ಫುಲ್ ಸೆಟ್ ಎಷ್ಟು ಹೇಳ್ತೀರಾ? 1,000 1 piece 250. 1 piece 250. ಹೊತ್ತು ತಗೊಂಡ್ರು ಅಂಡು कौन सा में चाहिए? जींस में चाहिए, कॉटन में चाहिए? ಯಾವ್ದು ತೊಗೊಂಡ್ರು 100. ಸೊ ಬಾಸ್ ಇಷ್ಟೆಲ್ಲ ನೋಡಿದಾದ್ಮೇಲೆ ನಿಮ್ಗೆ ಏನು ಅನಿಸ್ತು? ಚಿಕ್ಕಪೇಟೆ ಒಳಗಡೆ ಏನೇನು ತೊಗೊಳ್ಬೇಕು ಅಂತ ಏನಾದರೂ
ಇತ್ತು ಅಂದರೆ ಬಂದು ತಗೊಳ್ಳಿ. ಸೊ ಇಷ್ಟಿಗೆ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಈಗ 2 ಗಂಟೆ ಆಗಿಬಿಟ್ಟಿದೆ, ಟೈಮು 10:30ಗೆ ಬಂದಿದ್ದು. ಸೊ ಮನೆಗೆ ಹೋಗಿ ಇವಾಗ ಸ್ವಲ್ಪ ರೆಸ್ಟ್ ಮಾಡೋಣ. ಸೊ ಯಾರಾದರೂ ಹೊಸೊಬ್ಬರಾಗಿದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಾವು ಮರಿಬೇಡಿ. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಸ್, ಟೇಕ್ ಕೇರ್.